ಎಲ್ರಿಗೂ ನಮಸ್ಕಾರ. ಮೈಸೆಲ್ಫ್ ಡಾಕ್ಟರ್ ಸತೀಶ್ ಕುಮಾರ್, ಡೈರೆಕ್ಟರ್ ಸತ್ಯಂ ಅಕಾಡೆಮಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಶಿರ್ಸಿ. ಆತ್ಮೀಯರೇ, ತಮಗೆಲ್ರಿಗೂ ಕೂಡ ಗೊತ್ತಿದೆ, ಈಗಾಗಲೇ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ KTET ಅಧಿಸೂಚನೆ ಬಂದಿದೆ. ಡಿಸೆಂಬರ್ 7ಕ್ಕೆ ಪರೀಕ್ಷೆ ನಡೆಯಲಿಕ್ಕಿದೆ. ಬಹಳಷ್ಟು ಜನ ನಿರೀಕ್ಷೆ ಮಾಡ್ತಾ ಇದ್ರು ಶಿಕ್ಷಣ ಇಲಾಖೆಯಿಂದ ಯಾವಾಗ ನೇಮಕಾತಿ ಆಗುತ್ತೆ ಅಂತ ಹೇಳಿ. ಅದಕ್ಕೆ ಪೂರಕವಾಗಿ ಇದೇ ಜನವರಿಯಲ್ಲಿ ಬಹುಶಃ 18,000 ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತೀವಿ ಅನ್ನೋಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಶಿಕ್ಷಣ ಇಲಾಖೆಯಿಂದ. ಹಾಗಾಗಿ ಈಗ ಈ ಡಿಸೆಂಬರ್ 7ಕ್ಕೆ KTET ಪರೀಕ್ಷೆಯನ್ನು ನಡೆಸಿ ಅದರಲ್ಲಿ ಯಾರೆಲ್ಲ ಪಾಸ್ ಆಗ್ತಾರೆ ಅವರಿಗೆ CET ಬರೀಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶ ಶಿಕ್ಷಣ ಇಲಾಖೆಯ ಕಡೆಯಿಂದ ಇದೆ. ಈಗ ಈ TET ಪರೀಕ್ಷೆ ಬರೀಲಿಕ್ಕೆ ಇರುವಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಒಂದು ಅವಕಾಶ ಇದೆ. ನಮ್ಮ ಶಿರ್ಸಿಯಲ್ಲಿ ಸತ್ಯಂ ಅಕಾಡೆಮಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹಿಂದಿನ ಸಲ ಕೂಡ TET ಪರೀಕ್ಷೆಗೆ ನಾವು ತರಬೇತಿಯನ್ನು ಕೊಟ್ಟಿದ್ವಿ. ಬಹಳ ಒಳ್ಳೆಯ ಫಲಿತಾಂಶವನ್ನ ನಮ್ಮ ಅಕಾಡೆಮಿಯ ಅಭ್ಯರ್ಥಿಗಳು ಪಡ್ಕೊಂಡಿದ್ರು. ಎಲ್ಲರೂ ಕೂಡ TET ಅವರು ಪಾಸ್ ಆಗಿದ್ರು. ಈಗ ಇದೇ ನವೆಂಬರ್ 5ರಿಂದ ಹೊಸದಾಗಿ TET ಬ್ಯಾಚ್ ಪ್ರಾರಂಭ ಆಗಲಿಕ್ಕಿದೆ. ಆನ್ಲೈನ್ ಆಫ್ಲೈನ್ ಎರಡೂ ಮೋಡಲ್ಲಿ ಕೂಡ ಕ್ಲಾಸನ್ನ ನಾವು ನಡೆಸ್ತಾ ಇದ್ದೀವಿ ಈ ಒಂದು ತಿಂಗಳ ಅವಧಿಯಲ್ಲಿ. ಆರ್ಟ್ಸ್ ಸ್ಟ್ರೀಮ್ ಮತ್ತು ಸೈನ್ಸ್ ಸ್ಟ್ರೀಮ್ ಎರಡೂ ವಿಭಾಗಕ್ಕೂ ಕೂಡ ಇಲ್ಲಿ ತರಗತಿಗಳು ಅಥವಾ ಕೋಚಿಂಗ್ ನಡೀತದೆ. ಹಾಗಾಗಿ ಯಾರೆಲ್ಲ ಈ ಒಂದು TET ಪರೀಕ್ಷೆಯನ್ನ ಬರೀತಾ ಇದ್ದೀರಿ ಅವರು ಇದರ ಉಪಯೋಗ ಪಡ್ಕೊಳ್ಬಹುದು. ಇಲ್ಲಿ ಏನು ಸ್ಟೂಡೆಂಟ್ ಸೈಕಾಲಜಿ, ಅನಂತರ ಆರ್ಟ್ಸ್ ಸ್ಟ್ರೀಮ್ ಅಲ್ಲಿ ಬರುವಂತಹ ಸಬ್ಜೆಕ್ಟ್ಗಳು ಲ್ಯಾಂಗ್ವೇಜ್, ಕನ್ನಡ ಮತ್ತು ಇಂಗ್ಲಿಷ್, ಈ ಎಲ್ಲ ಸಬ್ಜೆಕ್ಟಿಗೆ ಬೇಕಾದಂತಹ ಒಂದು ಪರಿಪೂರ್ಣವಾದಂತಹ ಮಾರ್ಗದರ್ಶನವನ್ನ ಧಾರವಾಡದ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ನಾವು ಕೊಡಿಸ್ತಾ ಇದ್ದೀವಿ. ಹಾಗಾಗಿ ಅದರ ಜೊತೆಗೆ ಸೂಕ್ತವಾದಂತಹ ಒಂದು ಸ್ಟಡಿ ಮಟೀರಿಯಲ್ ಅದನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇದರ ಒಂದು ಸದುಪಯೋಗ ತಾವು ಪಡ್ಕೊಳ್ಬಹುದು. ಯಾರೆಲ್ಲ ಈ TET ಪರೀಕ್ಷೆಯನ್ನ ಪಾಸ್ ಆಗ್ತಾರೋ ಅವರಿಗೆ ಈ 18,000 ಶಿಕ್ಷಕರನ್ನ ಏನು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಶಿಕ್ಷಣ ಇಲಾಖೆಯಿಂದ ಒಂದು ಭರವಸೆ ಇದೆಯೋ ಅಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ CET ಎಕ್ಸಾಮ್ ಅನ್ನ ಬರೆದು ನಂತರ ಒಂದು ಶಿಕ್ಷಕರ ವೃತ್ತಿಯಲ್ಲಿ ಮುಂದುವರಿಲಿಕ್ಕೆ ಒಂದು ಅವಕಾಶ ಇದೆ. ಹಾಗಾಗಿ ಈ ಒಂದು ತುಂಬಾ ಕಡಿಮೆ ಸಮಯ ಇದೆ, 1 ತಿಂಗಳ ಸಮಯ ಅಂತಂದ್ರೆ ಸಂಪೂರ್ಣವಾಗಿ TET ಪರೀಕ್ಷೆಗೆ ಒಂದು ನಿಜವಾಗಿ ಸಮಯ ತುಂಬಾ ಕಡಿಮೆನೆ. ಹಾಗಾಗಿ ಸೂಕ್ತವಾದಂತಹ ಮಾರ್ಗದರ್ಶನ ಇದ್ರೆ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಒಂದು ಗೈಡೆನ್ಸ್ ಅನ್ನ ತಗೊಂಡ್ರೆ ಮಾತ್ರ ಒಂದು ಪರೀಕ್ಷೆಯಲ್ಲಿ ಯಶಸ್ಸು ಸಾಧ್ಯ ಅಂತ ನಮ್ಗೆ ಅನ್ಸುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇದರ ಉಪಯೋಗವನ್ನ ಪಡೆದುಕೊಳ್ಬಹುದು. ಥ್ಯಾಂಕ್ ಯು ಸೋ ಮಚ್.